ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಹಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಹೋಪ್ಫುಲಿ ನನ್ನ ಡೈಲಿ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ಸಿಂಪಲ್ ಆಗಿರುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ರೈಸಿಗೆ ಇಟ್ಟಿದ್ದೀನಿ ಆ್ಯಂಡ್ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗಲ್ಲ ನೈಟ್ ಅಂತಲೇ ಹೇಳ್ಬೋದು. ಇಟ್ಸ್ ಲೈಕ್ ಅರೌಂಡ್ 8 o'clock. ನಾನು 8 o'clock ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಾಳೆ ಕೂಡ ಹೋಗುತ್ತೆ ಆ್ಯಂಡ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈಸ್ಗೆ ಇಟ್ಟಿದ್ದೀನಿ, ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು. ಇವತ್ತು ತುಂಬಾ ಹೆಕ್ಟಿಕ್ ಡೇ ಆಗಿತ್ತು. 2 days ನೆನ್ನೆ ಮತ್ತು ಇವತ್ತಿಂದ ಸ್ವಲ್ಪ ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ಸೊ ಹಾಗಾಗಿ ವ್ಲಾಗ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಕಾರ್ಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಇವತ್ತು ಈವ್ನಿಂಗ್ ಪಾರ್ಕಿಗೆ ಹೋದೆ, ಬೆಳಗ್ಗೆಯಿಂದನೇ ಮಾಡ್ಕೊಳ ಅಂತ ಅಂದ್ಕೊತಾ ಇದ್ದೆ ಎಲ್ಲ ಕೆಲಸಗಳನ್ನ, ಬಟ್ ಆಗ್ತಿದ್ದಿಲ್ಲ. ಸೊ ಈವ್ನಿಂಗ್ ಪಾರ್ಕಿಗೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಆಟಾಡಿಸ್ಕೊಂಡು ನಾವು ಸ್ವಲ್ಪ ಮಸಾಲೆ ಪುರಿ ತಿನ್ನೋಣ ಅಂದ್ಕೊಂಡು ಪ್ಲ್ಯಾನ್ ಇತ್ತು. ಅಷ್ಟೇ ಮಳೆ ಹನಿ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಎಲ್ಲಿ ಮಳೆ ಬಂದುಬಿಡುತ್ತೆ ಅಂದ್ಕೊಂಡು ಬೇಗ ಅವ್ನು ಆ ಕಡೆಯಿಂದ ನಿಲ್ಲಿಸ್ಬಿಟ್ಟು ಮಸಾಲೆ ಪುರಿ ತಿನ್ಕೊಂಡು, ಯಾಕಂದರೆ ಫಸ್ಟ್ ಟೈಮ್ ಇದೆ ನಾವು ಈ ಸ್ಟ್ರೀಟಲ್ಲಿ ಟ್ರೈ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ರಿಷಿ ಇಬ್ಬರೇ ಹೋಗಿದ್ವಿ ಆ್ಯಂಡ್ ಪಾರ್ಕಿಗೆ ಹೋಗಿ ಮಸಾಲೆ ಪುರಿ ತಿನ್ಕೊಂಡು ಅಲ್ಲಿಂದ ವಾಪಸ್ ಹಾಲು ಮತ್ತು ಐಸ್ ಕ್ರೀಮ್ ತೊಗೊಂಬರ್ಬೇಕಾಗಿತ್ತು. ಅದು ತುಂಬ ಶೆಕೆ ಅದ. ಸೊ ಹಾಗಾಗಿ ನಾನು ತಂಪಾಗಿರೋದು ತಿನ್ನಬೇಕಾಗಿತ್ತು. ಸೊ ಹಾಗಾಗಿ ಐಸ್ ಕ್ರೀಮ್ ತಿಂದ್ವಿ, ಚೋಕೋಬಾರ್ 2 ಮತ್ತು ಹಾಲು ತೊಗೊಂಬಂದೆ. ಇವರು ಅಷ್ಟೊತ್ತಿಗೆ ನಾನು ಇವ್ರು ಬರೋಷ್ಟೊತ್ತಿಗೆ ಆಲ್ರೆಡಿ ಹೊರಟಿದ್ದೀನಿ ಅಂತ ಅಂದಿದ್ರು. ಸೊ ಅಷ್ಟೊತ್ತಿಗೆ ನಾನು ಕಸ, ನೆಲ ಮತ್ತು ಪಾತ್ರೆ 3 ಮುಗಿಸ್ಬಿಟ್ಟೆ. ಯಾಕಂದರೆ ನಾಳೆ ನೆಲ ಒರೆಸೋ ಪ್ರೋಗ್ರಾಮ್ ಇಟ್ಕೊಳೋದು ಬೇಡ ಅಂತ ಅಂದ್ಕೊಂಡು ವೀಕೆಂಡ್ ಸ್ವಲ್ಪ ಚಿಲ್ಲಾಗಿ ಕೂಲಾಗಿ ಕಳೆಯೋಣ. ಯಾಕಂದರೆ ಅವ್ರಿಗೂ ಆಫೀಸಲ್ಲಿ ವರ್ಕ್ ಇರುತ್ತೆ, ನಮಗೂ ಮನೇಲಿ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ಈವ್ನಿಂಗ್ವರೆಗೂ ನೈಟ್ವರೆಗೂ ನಮಗೆ ರೆಸ್ಟ್ಲೆಸ್ ಅಂತಲೇ ಹೇಳ್ಬೋದು ಹೌಸ್ ವೈಫ್ಸಿಗೆ. ಸೊ ಹಾಗಾಗಿ ಕಸ, ನೆಲ, ಪಾತ್ರೆ 3 ಮುಗಿಸ್ಕೊಂಡು ಇವಾಗ ಸ್ವಲ್ಪ ಲೈಟಾಗಿ ಏನಾರು ತಿನ್ಕೊಂಡು ಎಗ್ ರೈಸ್ ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಎಗ್ ರೈಸ್ ರೆಸಿಪಿ ಆಲ್ಮೋಸ್ಟ್ ಎಲ್ಲ ತುಂಬ ಶೇರ್ ಮಾಡಿರೋದ್ರಿಂದ ನಾನು ಆ ರೆಸಿಪಿನ ತೋರಿಸೋದಿಲ್ಲ. ಈ ವ್ಲಾಗ್ ನಾಳೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಾಳೆ ಮಾರ್ನಿಂಗ್. ಸೊ ನೋಡಿ, ನಮ್ಮ ಋಷಿ ಇಲ್ಲಿ ಟಿಫನ್ಗೆ ಹೋಗ್ತಾ ಇದ್ದೀವಿ ಇವಾಗ ಆ್ಯಕ್ಚುಲಿ. ಸೊ ಟಿಫನ್ಗೆ ಹೋಗೋಕ್ಕೆ ಫುಲ್ ಒಬ್ಬನೇ ರೆಡಿ ಆಗ್ತಾ ಇದ್ದಾನೆ. ಸೊ ನಮಗೆಲ್ಲ ಸಣ್ಣವರಿದ್ದಾಗ ನಾವು ನಮ್ಮ ಅಮ್ಮರು ರೆಡಿ ಮಾಡೋರು. ಒಂದು ತಲೆ ಬಚ್ಕೋಬೇಕಿದ್ದಂದ್ರೂ ಅವ್ರ ಹತ್ರನೇ ಬಾತಿಸ್ಕೊತಾ ಇದ್ವಿ. ಬಟ್ ಈಗಿನ ಮಕ್ಕಳು ಫುಲ್ ಅಪ್ಗ್ರೇಡ್ ವರ್ಷನ್ ಅಂತಲೇ ಹೇಳ್ಬೋದು. ನೋಡಿ, ಕಲರಲ್ಲಿ ಫುಲ್ ಬಾಚಿನ ಕೆಲ ತಲೆ ಬಚ್ಕೊತಾನೆ. ಆ್ಯಂಡ್ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಸ್ ಕ್ಲೋತ್ಸ್. ಅವ್ನಿಗೆ ಜೀನ್ಸ್ ಮತ್ತು ಟೀ ಶರ್ಟೇ ಆಗ್ಬೇಕು. ಮನೇಲಿದ್ದರೂ ಕೂಡ ಜೀನ್ಸ್ ಹಾಕೋಬೇಕು ಅನ್ನೋದು ಅವ್ನು ಕ್ರೇಜು. ಸೊ ಇಡಲಿ ಅದು ಶ್ಯಾಂಪು, ಅದು ಕೀಪ್ ಇಟ್ ದೇರ್. ಕೀಪ್ ಇಟ್ ದೇರ್ ಇಶಿ, ಡೋಂಟ್ ಓಪನ್ ಇಟ್. ಗಿರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ನಮ್ಮ ಮನೆ ನಿಯರ್ ಒಂದು ಟಿಫನ್ ಸೆಂಟರ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಒಂದ್ಸರಿ ಟ್ರೈ ಮಾಡಿದೆ ಆ್ಯಂಡ್ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಐ ಮೀನ್ ಇನ್ಸ್ಟಾಗ್ರಾಮ್ ವೀಡಿಯೋದೇನಿದೆ ಅದ್ರದ್ದು, ನಾಟ್ ಪರ್ಟಿಕ್ಯುಲರ್ ಅಬೌಟ್ ದ ಟಿಫನ್ ಶಾಪ್. ಸೊ ಬನ್ನಿ, ಹಾಗಿದ್ರೆ ಹೋಗೋಣ. ಸೊ ಇಲ್ಲಿ ನಾನು ಇವಾಗ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಒಂದು ಪೂರ್ತಿಗಷ್ಟೇ. ಸೊ 3 ನುಗ್ಗೆಕಾಯಿ ತೊಗೊಂಡ್ಬಂದಿದ್ರು, ಇದು ಕರೆಕ್ಟಾಗಿ ಆಯಿತು. ಸೊ ಇವಾಗ ಅನ್ನ ಸಾಂಬಾರು 2 ರೆಡಿ ಆಯಿತು. ಸೊ ಇಲ್ಲಿ ಸ್ವಲ್ಪ ಮುದ್ದೆಗಿಟ್ಟು ತೊಗೊಂಡ್ಬಂದಿದ್ದೀನಿ. ಸೊ ಹಾಕ್ಸ್ಕೊಂಡು ಬಂದಿದ್ವಿ, ಇವಾಗ ಯಾಕೋ ಸ್ವಲ್ಪ ಹುಳ ಹಿಡಿದಿದೆ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ರಾಗಿ ಹಿಟ್ಟು ಅಂಗಡಿಯಿಂದ ತೊಗೊಂಡ್ಬಂದಿದ್ದೀವಿ. ಆ್ಯಂಡ್ ಇವಾಗ ಸ್ವಲ್ಪ ಬಟ್ಟೆ ವಾಶ್ಗೆ ಹಾಕೊಂಡಿದ್ದೆ, ಅದನ್ನ ಹಾಕಿ ಆಫ್ ದ ಡೇ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ ಸ್ವಲ್ಪ ರೆಸ್ಟ್, ಮತ್ತು ನೈಟ್ ಸ್ವಲ್ಪ ಚಪಾತಿ ಪಲ್ಯ ಏನಾದ್ರು ಮಾಡ್ಕೋಬೇಕು. ಹೋಪ್ಫುಲಿ ನನ್ನ ಡೈಲಿ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆದಷ್ಟು ವ್ಲಾಗ್ಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ಐ ಮೀನ್ ವಾಷಿಂಗ್ ಮಿಷಿನ್ ಅಂತ ಏರಿಯಾ. ಆ್ಯಂಡ್
ಸ್ವಲ್ಪ ವಾಶಿಗೆ ಹಾಕೋದಿದೆ ಬಟ್ಟೆ. ವಾಶಿಗೆ ಹಾಕಿ ನಾನು ಡ್ರೆಸ್ಸಿಗೆ ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದಾನೆ ಅಂತ. ಸೊ ಅವನಿಗೆ ಇಷ್ಟು ಹೇಳಿದ್ರು ಮೊಬೈಲ್ ಕಮ್ಮಿ ಮಾಡ್ತಾ ಇಲ್ಲ ಯೂಸ್ ಮಾಡೋದು. ನೋಡಲ್ಲ, ಜಸ್ಟ್ ಸಾಂಗ್ಸ್ ಹಾಕೊಂಡು ಕುತ್ಕೋತಾನೆ. ಸೊ ಆದಷ್ಟು ಈ ವಿಡಿಯೋದಲ್ಲಿ ಫುಲ್ ಮಿರರ್ ಬ್ಲಾಗಿಂಗೇ ಆಯಿತು ಅಂತ ಅಂದ್ಕೋತೀನಿ. ಸೊ ವೈ ಬಿಕಾಸ್ ಎಲ್ಲ ಕಡೆ ಮಿರರ್ ಕೊಟ್ಬಿಟ್ಟಿದ್ದಾರೆ. ಸೊ ಯೂಟಿಲೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬ್ಲಾಗ್ ಮಾಡ್ತಿದ್ದೀನಿ. ನೋಡಿ ಲೀಡ್ ಫುಲ್ ದೊಡ್ಡ ಸೊ ಕ್ಲೀನ್ ಮಾಡಬೇಕಿದೆ ನಾಳೆ. ಆ್ಯಂಡ್ ನಾನು ಬಾನದಾರಿಲಿ ಮೂವಿ ನೋಡ್ತಾ ಇದ್ದೆ ಇವಾಗ. ಸೊ ಡಿಶ್ ವಾಷಿಂಗ್ ಎಲ್ಲ ಆಯಿತು, ಎಲ್ಲ ಫುಲ್ ಡಿಶ್ ವಾಷಿಂಗ್ ಆಯಿತು. ಸ್ವಲ್ಪ ಕ್ಯಾಂಡಲ್ ಹಚ್ಚಬೇಕಿತ್ತು, ಇದೆರಡು ಸೈಡಲ್ಲಿ ಹೊಕ್ಕೊಂಬಿಟ್ಟಿದ್ದಾವೆ. ಸೊ ಸ್ವಲ್ಪ ಹಚ್ಚೋಣ ಇದನ್ನ ಟು ಮೇಕ್ ಅ ಬ್ಯೂಟಿಫುಲ್ ಫ್ರಾಗ್ನೆನ್ಸ್. ಸೊ ನಾನು ಈವ್ನಿಂಗಿಗೆ ಚಪಾತಿ ಮತ್ತು ಪಲ್ಯ ಮಾಡ್ತೀನಲ್ಲ, ಸೊ ಇವ್ರು ಬೇಡ. ಯಾಕಂದರೆ ತುಂಬ ಆವತ್ತಿನ ದಿನ ಸ್ಟ್ರೆಸ್ ಆಗಿದ್ದೆ ನಾನು. ಬಿಕಾಸ್ ಯಾಕಂತಂದರೆ ತುಂಬ ಕೆಲಸ ಆಗಿತ್ತು. ಸೊ ಹಾಗಾಗಿ ನಾನು ಸಂಜೆಗೆ ಚಿಕನ್ ಗ್ರೇವಿ ಮತ್ತು ಮುದ್ದೆ ಅನ್ನ ಮಾಡಿದೆ. ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಇದು ರೆಸಿಪಿ ಕೂಡ ಆದಷ್ಟು ಬೇಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮತ್ತೊಂದು ವ್ಲಾಗಲ್ಲಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ, ಖಂಡಿತ ನೀವು ಮನೆ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಇದು ನನ್ನ ಓನ್ ರೆಸಿಪಿ, ನಾನು ಯಾರ್ದು ಕಾಪಿ ಮಾಡಿಲ್ಲ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಡೂ ಚೆಕ್ಔಟ್ ಮೈ ರೆಸಿಪಿ, ತುಂಬಾ ಚೆನ್ನಾಗಿದೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮನೇಲಿ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಲ್ ದೆನ್ ಟೇಕ್ ಕೇರ್, ಬೈ ಬೈ, ಸೀ ಯು ಸೂನ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಇಷ್ಟ ಆದರೆ ನನ್ನ ವೀಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ತಪ್ಪದೆ ಕಮೆಂಟ್ ಮಾಡಿ. ಆ್ಯಂಡ್ ಹೋಪ್ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಂಟಲ್ ದೆನ್ see you soon. Happy weekend. Bye bye.